God wants to pour out His Spirit upon you. ನಿಮ್ಮ ಮೇಲೆ ಆತನ ಆತ್ಮವನ್ನ ಸುರಿಸಲಿಕ್ಕೆ ದೇವರು ಬಯಸ್ತಾರೆ. God wants to give you an increased measure of His presence so that you can become even more effective and reach out to many people. ದೇವರು ತನ್ನ ಪ್ರಸನ್ನತೆಯನ್ನು ಅಧಿಕವಾಗಿ ತೋರ್ಪಡಿಸಲಿಕ್ಕೆ ಬಯಸ್ತಾನೆ. ಆಗ ಮಾತ್ರವೇ ನೀವು ಇನ್ನು ಅನೇಕರಿಗೆ ಪ್ರಭಾವಶಾಲಿಗಳಾಗಿ ಮಾರ್ಪಡುವಂತೆ. And He's going to create a hunger in each one of us so that we will seek Him like never before. ನಮ್ಮಲ್ಲಿ ಆತನು ಒಂದು ಹಸಿವಿನ ಉಂಟು ಮಾಡ್ಲಿಕ್ಕಿದ್ದಾನೆ. ಆಗ ನಾವು ಆತನನ್ನ ಇದಕ್ಕಿಂತ ಮುಂಚೆ ಹುಡುಕದಷ್ಟು ಅಧಿಕವಾಗಿ ಹುಡುಕಿದ್ದೇವೆ. You know, someone said it like this: hunger, spiritual hunger is the currency of heaven. ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ಆತ್ಮಿಕವಾದಂತ ಹಸಿವೆಯು ಪರಲೋಕದ ನಮಗೆ ಹಣಕಾಸಾಗಿದೆ. Hunger is heaven's currency through which you make spiritual transactions. ಈ ಹಸಿವೆ ಎಂಬಂತದ್ದು ಪರಲೋಕದ ಕರೆನ್ಸಿಯ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಗಳನ್ನ ಮಾಡುವುದಕ್ಕೆ. Just like how you go to a shop, you pay money and you buy things. ನಾವು ಅಂಗಡಿಗೆ ಹೋಗಿ ಯಾವ ರೀತಿಯಾಗಿ ನಾವು ಕಾರ್ಯಗಳನ್ನ ಖರೀದಿ ಮಾಡ್ತೇವೆ. When heaven sees hunger for the things of God on the inside of you, heaven can't not respond. ನಿಮ್ಮಲ್ಲಿ ದೇವರಿಗಾದಂತ ಪರಲೋಕದ ಆದಂತ ಹಸಿವೆ ನಿಮ್ಮಲ್ಲಿರುವಾಗ ಪರಲೋಕವು ನಿಮಗಾಗಿ ಕಾರ್ಯ ಮಾಡದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ.